ಬಳ್ಳಾರಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಪರಿಣಾಮ ಹೋಟೆಲ್ ಹೊತ್ತಿ ಉರಿದಂತಹ ಘಟನೆ ನಡೆದಿರುವಂಥದ್ದು. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಈ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ತಡರಾತ್ರಿ 2 ಗಂಟೆಗೆ ಈರಣ್ಣ ಎಂಬುವರ ಹೋಟೆಲ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಹೋಟೆಲ್ನಲ್ಲಿದ್ದಂತಹ 2 ಸಿಲಿಂಡರ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟದಿಂದ 10 ವರ್ಷದ ಶ್ರೀನಿವಾಸ್ಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳು ಬಾಲಕ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ಬಟ್ 2 ಗಂಟೆ ಅಷ್ಟೊತ್ತಿಗೆ ಈ ಸಿಲಿಂಡರ್ ಬ್ಲಾಸ್ಟ್ ಹೇಗಾಯಿತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೋಟೆಲಲ್ಲಿ ಈ ಬ್ಲಾಸ್ಟ್ ಆಗಿರುವಂಥದ್ದು ಪರಿಣಾಮ ದೊಡ್ಡ ಶಬ್ದ ಕೇಳಿ ಬಂದಿದೆ. ಮತ್ತೊಂದು ಕಡೆ ಇಡೀ ಹೋಟೆಲ್ ಕ್ಷಣಾರ್ಧದಲ್ಲಿಯೇ ಹೊತ್ತಿ ಉರಿದಿದೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಮಾಡಿದ್ದಾರೆ. ಅಮರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಹೇಗಾಯ್ತು ಈ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿ? ಅದು ಕೂಡ ಮಿಡ್ ನೈಟ್ ಅಲ್ಲಿ 2 ಗಂಟೆ ಸುಮಾರಿಗೆ ಹೋಟೆಲ್ನಲ್ಲಿ ಏನ್ ಮಾಡ್ತಾ ಇದ್ರು ಇವರೆಲ್ಲ ಅಂತ? ಪ್ರೇಮ್ ಕುಮಾರ್, ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಸಿಲಿಂಡರ್ ಲೀಕ್ ಆಗಿ ಏಕಾಏಕಿ ಬ್ಲಾಸ್ಟ್ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ತೆಕ್ಕಲಕೋಟೆಯ ಈರಣ್ಣ ಎನ್ನುವರಿಗೆ ಸೇರಿದಂತ ಹೋಟೆಲ್ ನಲ್ಲಿ ತಡರಾತ್ರಿ 2 ಗಂಟೆ ಸುಮಾರಿಗೆ ಹೋಟೆಲ್ ಇದ್ದಂತ 2 ಸಿಲಿಂಡರ್ ಏಕಾಏಕಿ ಬ್ಲಾಸ್ಟ್ ಆಗೋದ್ರ ಮೂಲಕ ಇಡೀ ಹೋಟೆಲ್ ಹೊತ್ತಿ ಉರಿದಿದೆ. ಅದ್ರ ಅಕ್ಕಪಕ್ಕದಂತ 2-3 ಅಂಗಡಿಗಳಿಗೂ ಸಹಿತ ಬೆಂಕಿ ವ್ಯಾಪಿಸಿರುವುದರಿಂದ ಟೈರ್ ಅಂಗಡಿ ಕೂಡ ಸಂಪೂರ್ಣ ಸುಟ್ಟಾಗಿರುವಂತದ್ದು. ಅಂದ್ರೆ ಹೋಟೆಲ್ ನಲ್ಲಿ 9 ಜನ ಮಲಗಿದ್ರು. ಅಂದ್ರೆ ಈರಣ್ಣ ಅವರ ಕುಟುಂಬಸ್ಥರು 9 ಜನ ಗಾಯವಾಗಿರುವಂತದ್ದು. ಅಂದ್ರೆ 10 ವರ್ಷದ ಶ್ರೀನಿವಾಸ್ ಅಂತಕ್ಕಂತ ಬಾಲಕನಿದ್ದ ಆತ ಈ ಒಂದು ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿದ್ದಾನೆ. ಸದ್ಯ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿಯಲ್ಲಾದಂತಹ ಘಟನೆ ಇದು. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಈ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಪರಿಣಾಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಸುಟ್ಟು ಕರಕಲಾಗಿರುವಂಥದ್ದು. ಹೋಟೆಲ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ 4-5 ಅಂಗಡಿಗಳಿಗೂ ಕೂಡ ವ್ಯಾಪಿಸಿಕೊಂಡಿದೆ. ತತ್ಕ್ಷಣಕ್ಕೆ ಅಲರ್ಟ್ ಆಗಿ ಅಲ್ಲಿದ್ದವರನ್ನು ಹೊರತರುವಂತಹ ಕೆಲಸ ಆಗಿದೆ. 10 ವರ್ಷದ ಬಾಲಕನಿಗೆ ಗಾಯವಾಗಿರುವಂಥದ್ದು.